ನನ್ನ ಮಗನಾದ ನಂದೀಶ್ವರನು ವಿಷಯವನ್ನು ತಿಳಿಸಿದ್ದಾನೆ. ಪರಮಾತ್ಮನ ಮಾತನ್ನು ಕೇಳದೆ ಓಡೋಡಿ ಬಂದಿದ್ದೇನೆ ತವರು ಮನೆಗೆ. ದಕ್ಷ ಭ್ರಮರೇ, ನನ್ನ ತಂದೆ ಬೇಡ ಸ್ವಾಮಿ, ಶಿವನೊಡನೆ ಹೋರಾಟಕ್ಕೆ ನಿಲ್ಲಬೇಡಿ. ಅನೇಕ ಮಂದಿ ಕೆಟ್ಟು ಹೋಗಿದ್ದಾರೆ. ಪರಮಾತ್ಮನ ಮುಂದೆ ತೃಣಕ್ಕೆ ಸಮಾನ ನೀವು ಎಂತೆಂಬುದಾಗಿ ದಕ್ಷ ಭ್ರಮನ ಹೇಳ್ತಾ ಬರಲೇ ಅಪ್ಪರೇ ರುದ್ರ ಎಂತೆಂಬುದಾಗಿ ದಕ್ಷ ಭ್ರಮನ ಹೇಳುತ್ತಿದ್ದಾರೆ. ಎಂತಪ್ಪ ದಕ್ಷ ಭ್ರಮನ ಹೇಳುತ್ತಿದ್ದಾನೆ? ಎಲ್ಲ ಬೂದಿ ಬಡಕನ ಮಗ, ಅರೇ ಬೂದಿ ಬಡಕನಂತಹ ಎಂತಿ ನೀನು, ನಿನಗೆ ಎಷ್ಟು ಅಹಂಕಾರ ಇರಬೇಕು. ಸಮಸ್ತ ಲೋಕಕ್ಕೆ ನಾನು ಅಧಿಪತಿ, ಸಮಸ್ತ ಲೋಕಕ್ಕೆ ನಾನು ಅಧಿಪತಿ. ಹೀಗಿರುವಾಗ ನಿನ್ನ ಪರಮೇಶ್ವರನ ಅಹಂಕಾರದಿಂದ ಕೈಲಾಸದ ಗದ್ದಿಗೆಯಲ್ಲಿ ನಾನು ಎಂತೆಂಬುದಾಗಿ ಕುಳಿತಿದ್ದಾನೆ. ದಕ್ಷಪ್ರಮನ ಮಾವನಾದ ದಕ್ಷಪ್ರಮನ ಅಗ್ನಿಕುಂಡವನ್ನು ನಡೆಸುವಾಗ ಬಾ ಎಂತೆಂಬುದಾಗಿ ಕರಲಾಗ ಆರದೆ ಹೋದಂತಹ ಪರಮೇಶ್ವರನು ಆತ ಕಾರಣ ಈ ರುದ್ರಧಾರಿ ಭಾಗವನ್ನು ಬ್ರಹ್ಮದೇವನಿಗೂ ವಿಷ್ಣುವು ಕೊಟ್ಟು ನಾನು ಸಂತೋಷದಿಂದ ಆನಂದದಿಂದ ಕಾಲವನ್ನು ಕಳೆಯುತ್ತಿದ್ದೇನೆ ಎಂತೆಂಬುದಾಗಿ ನುಡಿಯಲಾಗ ಯಾವ ದ್ರಾಕ್ಷಾಯಣಿ ಹೇಳುತ್ತಿದ್ದಾರೆ. ಬೇಡ ಸ್ವಾಮಿ, ಪರಮಾತ್ಮನ ಬಳಿಗೆ ಬಂದು ನಾನು ಮಾಡಿದ್ದು ತಪ್ಪಾಯಿತು ಎಂತೆಂಬುದಾಗಿ ಕೇಳಿದ ಕ್ಷಣವೇ ಪರಮಾತ್ಮನು ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಡುತ್ತಾನೆ ಎಂತೆಂಬುದಾಗಿ ನುಡಿಯಲಾಗ ಯಾವ ಅಹಂಕಾರದಿಂದ ದ್ರಾಕ್ಷಾಯಣಿಯನ್ನ ಅವಮಾನವನ್ನು ಮಾಡಿದ್ದಾನೆ. ದ್ರಾಕ್ಷಾಯಣಿಯಾದರೂ ಹೋಮಕುಂಡದಲ್ಲಿ ಕೊತಕೊತನೆ ಕುದಿತಿರುವಂತಹ ಪ್ರಾಣವನ್ನೇ ಅರ್ಪಿಸಿ ಬಿಟ್ಟಳಯ್ಯ.